ಸ್ನೇಹಿತರೆ, ಈ ದಿನ ಏಪ್ರಿಲ್ 20ನೇ ತಾರೀಕು ಸೋಮವಾರದ ದಿನ. ಈ ದಿನ ಅಕ್ಷಯ ತೃತೀಯ ಇದೆ. ಸರ್ವಸಿದ್ಧಿ ಯೋಗ ಇಡೀ ದಿನ ಇದೆ ಸ್ನೇಹಿತರೆ. ಈ ದಿನ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದರೆ ಸಾಕ್ಷಾತ್ ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾಕಾಲ ಇರ್ತಾಳೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಸಾಧ್ಯವಾಗದೇ ಇರುವಂಥವರು ಚಿನ್ನದಷ್ಟೇ ಶ್ರೇಷ್ಠವಾದಂತಹ ಈ ಒಂದಷ್ಟು ಪದಾರ್ಥಗಳನ್ನು ಮನೆಗೆ ತನ್ನಿ. ನೀವು ಹೆಚ್ಚೇನು ಖರ್ಚು ಮಾಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಕಡಿಮೆ ಹಣದಲ್ಲಿ ನಿಮ್ಮ ಮನೆಗೆ ಈ ವಸ್ತುವನ್ನು ತರಬಹುದು. ಈ ವಸ್ತುಗಳು ನಿಮ್ಮ ಹಣಕಾಸನ್ನು ರಚಿಸುತ್ತೆ, ನಿಮ್ಮ ಕುಟುಂಬವನ್ನು ಏಳಿಗೆ ಪಥದತ್ತ ತೆಗೆದುಕೊಂಡು ಹೋಗುತ್ತೆ. ಎಲ್ಲವೂ ಕೂಡ ಶುಭವನ್ನು ತರುವಂತಹ ವಸ್ತುಗಳೇ ಸ್ನೇಹಿತರೆ, ಮೊದಲನೇದಾಗಿ ಈ ದಿನ ನೀವು ತರಬೇಕಾದಂಥ ವಸ್ತು ಅಂದರೆ ಅರಿಶಿಣವನ್ನು ತೆಗೆದುಕೊಂಡು ಬಂದರೆ ಖಂಡಿತವಾಗಿ ಸ್ನೇಹಿತರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಧಾವಿಸ್ತಾಳೆ. ಇನ್ನು ಎರಡನೆಯ ಪದಾರ್ಥ ಅಂತಂದರೆ ಸ್ನೇಹಿತರೆ ಏಲಕ್ಕಿ ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂಥದ್ದು. ಹಾಗಾಗಿ ಈ ದಿನ ಏಲಕ್ಕಿಯನ್ನು ತೆಗೆದುಕೊಂಡು ಬರೋದ್ರಿಂದ ಹಣಕಾಸಿನ ವೃದ್ಧಿಯಾಗುತ್ತೆ, ಲಕ್ಷ್ಮಿಯ ಅನುಗ್ರಹ ತುಂಬ ಸುಲಭವಾಗಿ ಲಭಿಸುತ್ತೆ. ಇನ್ನು ಮೂರನೆಯ ಪದಾರ್ಥ ಲವಂಗವನ್ನು ತೆಗೆದುಕೊಂಡು ಬಂದರೂ ಅಷ್ಟೇ ಸ್ನೇಹಿತರೆ, ಈ ದಿನ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ. ಲವಂಗದ ಸುವಾಸನೆಗೆ ಮಹಾಲಕ್ಷ್ಮಿ ಆಗಮಿಸ್ತಾಳೆ ಅಂತಲೇ ಹೇಳಲಾಗುತ್ತೆ. ಇನ್ನು ನಾಲ್ಕನೇ ಪದಾರ್ಥ ಅಂದರೆ ಸ್ನೇಹಿತರೆ ಕಸದ ಪೊರಕೆಯನ್ನು ಈ ದಿನ ಮನೆಗೆ ತರೋದ್ರಿಂದ ಸದಾಕಾಲ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಯೂರುತ್ತಾಳೆ ಅಂತಲೇ ಹೇಳಲಾಗುತ್ತೆ. ಕಸದ ಪೊರಕೆ ಲಕ್ಷ್ಮೀ ಸ್ವರೂಪವಾದಂಥದ್ದು. ಇನ್ನು ಐದನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಪುಸ್ತಕವನ್ನು ಕೂಡ ಈ ದಿನ ತಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ. ಒಟ್ಟಾರೆಯಾಗಿ ಸ್ನೇಹಿತರೆ ಶುಭವಾದಂತಹ ವಸ್ತುಗಳು, ಮಂಗಳಕರವಾದಂಥ ವಸ್ತುಗಳನ್ನು ಯಾವುದನ್ನೇ ತಂದರೂ ಕೂಡ ಸ್ನೇಹಿತರೆ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತೆ. ಅಕ್ಷಯ ಅಂದರೆ ಹೆಚ್ಚಾಗುವಂಥದ್ದು ಅಂತ ಅರ್ಥವನ್ನು ಕೊಡುತ್ತೆ. ಯಾವುದನ್ನು ತಂದರೂ ಕೂಡ ಸ್ನೇಹಿತರೆ ಧನಧಾನ್ಯಗಳನ್ನು ತಂದರೆ ಅಂದರೆ ಧಾನ್ಯ ಸಂಪತ್ತನ್ನು ತರ್ಬೋದು. ಅಂದರೆ ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಯಾವುದಾದ್ರೂ ಧಾನ್ಯವನ್ನು ತರೋದಾಗಿರಲಿ, ಮನೆಗೆ ಏನಾದರೂ ಬೇಳೆ ಕಾಳುಗಳನ್ನು ತರೋದಾಗಿರಲಿ, ಇದನ್ನು ತಂದರೆ ಶುಭಪ್ರದಾಯಕವಾದಂಥದ್ದು. ಸಾಧ್ಯವಾದಷ್ಟು ಮನೆಗೆ ನೆಗೆಟಿವಿಟಿ ತರುವಂತಹ ವಸ್ತುಗಳನ್ನು ತರಬೇಡಿ. ಅಂದರೆ ಕುಡಿಕೆ ಆಗಿರ್ಬೋದು, ಮಡಿಕೆ, ಈ ಥರದ ವಸ್ತುಗಳನ್ನು ತರಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಸಾಧ್ಯವಾದಷ್ಟು ನಿಮ್ಮ ಮನೆಗೆ ಮಂಗಳಕರವಾದಂಥ ವಸ್ತುಗಳು, ಹೂವು, ಎಲೆ, ಹಣ್ಣು, ಕಾಯಿ, ಈ ಥರದ ವಸ್ತುಗಳನ್ನು ತನ್ನಿ. ಇವೆಲ್ಲವನ್ನು ತರುವುದರ ಜೊತೆಗೆ ಈ ದಿನ ಚಿನ್ನವನ್ನು ಖರೀದಿ ಮಾಡಿದ್ರೆ ಸಾಕ್ಷಾತ್ ಧನಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಹೆಚ್ಚು ಚಿನ್ನವನ್ನು ಖರೀದಿ ಮಾಡುವಂಥ ಯೋಗ ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೂ ಪ್ರತಿಯೊಬ್ಬರಿಗೂ ಕೂಡ ಆಗೋದಿಲ್ಲ. ಬೆಳ್ಳಿಯನ್ನು ಕೂಡ ಖರೀದಿ ಮಾಡ್ಬೋದು. ಚಿನ್ನಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ನಿಮಗೆ ಬೆಳ್ಳಿ ಸಿಗೋದ್ರಿಂದ ಬೆಳ್ಳಿಯನ್ನು ಕೂಡ ಖರೀದಿ ಮಾಡ್ಬೋದು. ಅದು ಯಾವುದನ್ನು ಖರೀದಿ ಮಾಡೋಕ್ಕೆ ಸಾಧ್ಯವಾಗದೇ ಹೋದರೂ ನಾನು ತಿಳಿಸ್ಕೊಟ್ಟ ಇಷ್ಟು ವಸ್ತುಗಳನ್ನು ಖರೀದಿ ಮಾಡಿ. ಹಾಗೆ ಕಡಲೆ ಕಾಳುಗಳನ್ನು ಅಥವಾ ಕಡಲೆ ಬೇಳೆಯನ್ನು ನೀವು ಖರೀದಿ ಮಾಡಿದರೂ ಕೂಡ ಶುಭಪ್ರದಾಯಕ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ತಿಳಿಸ್ಕೊಟ್ಟಂಥ ಇಷ್ಟು ಪದಾರ್ಥಗಳನ್ನು ತನ್ನಿ. ಸಾಧ್ಯವಾದಷ್ಟು ಈ ದಿನ ಏನಾದರೂ ನೀವು ದಾನವನ್ನು ಮಾಡೋದ್ರಿಂದ, ಅಂದರೆ ಹಸಿದವರಿಗೆ ಏನಾದರೂ ಅನ್ನವನ್ನು ದಾನ ಮಾಡೋದಾಗಿರಲಿ, ವಸ್ತ್ರವನ್ನು ದಾನ ಮಾಡೋದಾಗಿರಲಿ, ಅಥವಾ ಧಾನ್ಯ ಪದಾರ್ಥಗಳನ್ನು ದಾನ ಮಾಡೋದ್ರಿಂದನೂ ಕೂಡ ಲಕ್ಷ್ಮೀ ದೇವಿ ಒಲಿದು ಬರ್ತಾಳೆ, ಹಣಕಾಸನ್ನು ವೃದ್ಧಿಸ್ತಾಳೆ, ಕುಟುಂಬವನ್ನು ಸುಖಕರವಾಗಿ ಮುನ್ನಡೆಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ತಿಳಿಸ್ಕೊಟ್ಟಂತಹ ಇಷ್ಟು ಪದಾರ್ಥಗಳಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನೀವು ಖರೀದಿ ಮಾಡಿ. ಹಾಗೆ ಅದರ ಜೊತೆಗೆ ದಾನವನ್ನು ಕೂಡ ಮಾಡಿ. ಖಂಡಿತ ಒಳಿತನ್ನು ಕಂಡುಕೊಳ್ತೀರಾ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಧನ್ಯವಾದಗಳು.